ನಮ್ಮ ಜೊತೆ ನೀವು ನೋಡ್ಕೊಂಬಂದ್ರಿ ವ್ಲಾಗ್ ಹೆಂಗೈತಂತ. ವೆದರ್ ಆಗಿರ್ಬೋದು, ಕ್ಲೈಮೇಟ್ ಗುಡ್ಡ ಬೆಟ್ಟ ಆಗಿರ್ಬೋದು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕ್ಯಾಮ್ರಾ ಮುಂದೆ ಬರತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇರಮೈ ಫಾಲ್ಸ್ ಉಜ್ರೆ ಯಂತ್ರ ರೈಟ್ ಸೈಡಿಗೆ 15-20 ಕಿಲೋಮೀಟರ್ ಇರ್ತದೆ. ಅದ್ರ ಮುಂದೆ ದಿಡುಪೆ ಫಾಲ್ಸ್ ಐತಿ. ಇರ್ಮಾ ಏನಕ್ಕೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಸ್ಪೆಷಾಲಿಟಿ ವರ್ಡ್ ಐತದ ಏನಂದ್ರೆ ತುಳು ಭಾಷೆದ ಒಂದು ವರ್ಡ್ ಅದು. ತುಳುದ ಇರ್ಮೈ ಅಂದ್ರೆ ಏರುಮೈ ಅಥವಾ ಅದಂತರ ಏನಂದ್ರೆ 7 ಎತ್ತು ಮತ್ತು 7 ಜನ ಮೈಸ್ತಿರ್ತಾರೆ ಅಲ್ಲಿ. ಮೊದಲು ಫಸ್ಟಿಗೆ ಆ ಲೊಕೇಶನ್ದಾಗ ಆ 7 ಜನ ಒಂದು ಆಶ್ಚರ್ಯವಾಗಿ ಮಾಯ ಆಗ್ತಾರೆ ಆ ಪ್ಲೇಸ್ ಒಳಗೆ ಫಸ್ಟಿಗೆ. ಅದಕ್ಕೆ 7 ಮಳೆ 7 ಜನ 7 ಎತ್ತುಗಳನ್ನ ಮೈಸ್ತಿರ್ತಾರೆ ಅಲ್ಲಿ. ಅದು ಮಾಯ ಆದಾಗ ಅಲ್ಲಿ ಫಾಲ್ಸ್ ಒಂದಿರ್ತೈತಿ. ಅದ ಫಾಲ್ಸಿಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಐತಿ, ಅಲ್ಲಿ ಹೋಗ್ತಾ ಇದೆ. ಲೆಟ್ಸ್ ಗೋ. ಇದೇನು ನೋಡತ್ರಿ, ಇದೇ ನೋಡ್ರಿ ದೇವ್ರ ಮನೆ ಟೆಂಪಲ್ ಇದೆ, ದೇವಸ್ಥಾನ ಇಲ್ಲೇ ಇದೆ. ಫುಲ್ ಎಂಟ್ರೆನ್ಸ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಹೋಗಿದ್ದು ಇದಕ್ಕಿಂತ ಬಾಜುಕಿಂತ ಮೇಲ್ಗಡೆ ಬಾಜು ಒಂದು ಹೊಡಿತೆ, ಅಲ್ಲಿಂದ ಗುಡ್ಡಕ್ಕೆ ಹೋಗ್ಬೋದು. ಮತ್ತು ಇದ್ರ ಅಪೋಸಿಟ್ ಇರೋದ ಕೆರೆ, ಅದ್ರ ನಡುವೆ ಇರೋದ ಬಾವಿ. ಇದ್ರ ಅಪೋಸಿಟ್ ಇದೆ ನೋಡ್ರಿ. ಎಷ್ಟು ಸೈಕ್ ವೈಬ್ ಐತಿ. ಅನ್ನಾವತ್ತ ಅಂದ್ರೆ ಅನ್ನಾವತ್ತ ಕಣ್ ತುಂಬ್ಕೋಬೇಕು. ಬಟ್ ಅನ್ಆಪರ್ಚುನಿಟಿ ನಾವು ಹೋಗೋಕ್ಕಾಗಲಿಲ್ಲ ಒಳಗೆ. ಹಂಗೆ ಹೊರಗಿಂದ ನೋಡ್ಕೊಂಡು ಹೊಂಟೇವಿ. ಸೆಕೆಂಡ್ ಟೈಮ್ ಆದಾಗ ಈಗ ಹೊರಗೆ ನೋಡ್ಕೊಂಡು ಹಂಗೆ ಹೊಂಟೇವಿ ನೋಡ್ರಿ ನಾವು. ಈಗ ಹೊಂಟಿದ್ದೆ ನೋಡ್ಕೊಂತ ಒಂದು ಫಾಲ್ಸ್ ಐತಿ. ಯಾವ ಫಾಲ್ಸ್ ಅಂತ ಗೊತ್ತಿಲ್ಲ. ಈ ಥರ ಫಾಲ್ಸ್ ಐತೆ. ಒಳಗಿನ ನೀರು ಬಂದಿದೆ. ಎಲ್ಲ ಬ್ರಿಡ್ಜ್ ಐತಿದೆ. ಸೈಡಲ್ಲಿ ನೀರು ಕಾಣೋದಿಲ್ಲ ನೋಡ್ರಿ. ಫುಲ್ ಸೈಕ್ ಐತಿ. ಫಾಗ್ ಆಗಿರ್ಬೋದೆಲ್ಲ. ಅಂತ ನಾವು ಇಲ್ಲಿ ಬಾಹುಬಲಿ ಹೊಂಟಾನ ಈಗ ಬೆಳ್ತಂಗಡಿ ಕಡೆ ಬಂದೇರಿ. ಹಂಗೆ ದಾಟ್ಕೊಂತ ಗಾಡ್ ಸೆಕ್ಷನ್ ದಾಟೇ ಈಗ ಊಟ ಮಾಡಕ್ಕೆ ಸೈಡ್ ಹಾಕಿ ಸ್ವಲ್ಪ ಎಲ್ಲರಿಗೂ ಇರುತ್ತೆ. ನಮ್ಮ ಕಾಕೋಡನ ಚಿಕನ್ ಬಿರಿಯಾನಿ ಹಾಕ್ಬಿಡ್ಯಾರ. ಟೇಸ್ಟ್ ಮಾಡಿದ್ರೆ ನಾವು ಟೇಸ್ಟ್ ಮಾಡಕ್ಕೆ ನಾವು ತಗೋಬೇಕಂತ ವಿಚಾರ ಮಾಡಿ ಚೂರ ಬರ್ರಿ ಊಟ ಮಾಡಕ್ಕೆ. ಅದ ಹೋಟೆಲ್ ಸಂಗಮ ಬೆಳ್ತಂಗಡ್ಯಾಗ ಈಗ ಊಟ ಗೀಟ ಮಾಡ್ಕೊಂಡು ಬಂದಿರಿ ಅಲ್ಲಿಂದ. ಇಲ್ಲಿ ಬೆಳ್ತಂಗಡಿಯಿಂದ ಊಟ ಗೀಟ ಮಾಡ್ಕೊಂಡು ಈ ಕಡೆ ಬಂದೇವಿ. ಎಲ್ಪ ಅಂದ್ರೆ ಫಾಲ್ಸ್ ಕಡೆ ಅನ್ಕೊಂತ ಹೊಂಟೇವಿ. ಒಂದು ಟಿ ಗಾಡಿ ಎಲ್ಲೇ ರೋಡ್ ಕಡೆ ಮೇನ್ ರೋಡಿಗೆ ಒಳಗೆ ಬರೋದಿಲ್ಲ. ಬೈಕ್ ಜೀಪ್ ಅಂತ ಇದ್ರೆ ಬರ್ಬೋದು. ಕಾರದು ಮುಕ್ಕಳಾಗ ಹಾಳು ನಟ್ಟು ಮತ್ತೇನಂತಿ ಕಾರ್ತಿಕ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಂಗ್ ಫೀಲ್ ಆಗ ಅಂತತಿ? ಚಲೋ ಅನ್ಸಂತ ಬೈ. ಇದು ಯಾವ ಫಾಲ್ಸ್ ಇದೆ? ಇರಿಮೈ. ಇರಿಮೈ ವಾಟರ್ ಫಾಲ್ಸ್. ಇರಿಮೈ ಅವಂತ ಗೊತ್ತ ನಾಕೆ 7 ಜನ ಕಾಣೆ ಆಗಿದ್ರ ಅದ್ರ ಮೇಲೆ ಫಾಲ್ಸ್ ಹೆಸರು. ವ್ಲಾಗ್ ಸ್ಟಾರ್ಟ್ ಆಗೈತೆ ಬಾರಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. 7 ಮಂದಿ ಏನೋ ಹೇಳತ್ತಿದ್ದಲ್ಲ. ಇಲ್ಲೇ ನೋಡ್ರಿ 7 ಮಂದಿ ಹಿಂಗಾಗಿದ್ದ ಅಂತಂದ್ರೆ ಹೇಳಿದ್ದೇನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮುಂದೆ ಬಂದೇವಿ. ನೋಡ್ಬೋದ ಫಾಲ್ಸ್ ನೋಡಕಂತ. ಅದಾದ ನಮ್ಮ ಹುಡುಗ ಫಾಲ್ಸ್ ಅಂದ ಹೆಸರು ವಾಪಸ್ ಊಟ ನೆನಪಾಗತ್ತಿಲ್ಲ. ನಡ್ಕೊಂಡು ಹೊಂಟೇವಿ. ಅನ್ನತೈತಿ. ಇಲ್ಲೊಂದಿಷ್ಟು ಅಂಗಡಿ ಅದಾವ. ಮತ್ತು ಇಲ್ಲೆಲ್ಲ ನೀರು ಹರಿಯತೈತಿ. ಅಲ್ಲ ಆಲ್ಮೋಸ್ಟ್ ಎಲ್ಲ ಒಂದಿಷ್ಟು ಮಂದಿ ಗಾಡಿ ತೊಗೊಂಡು ಅಲ್ಲೇ ಹಚ್ಚಾರ. ಹಿಂಗೆ ನೀರು ಹರಿದ್ರಿ. ನಾವು ಮೇನ್ ಸ್ವಲ್ಪ ಸ್ಪಾಟ್ ಕಡೆ ಹೋಗೋದು ಹಿಂಗೆ ಹೊಂಟೇವಿ. ನೋಡ್ತಿರ್ಬೋದು ನೀವು. ಮತ್ತು ಅದ್ರಾಗ ಅಲ್ಲಿ ಜೀಪ್ ಕೇಳಿದ್ವಿ. ಇಲ್ಲಿಂದ ಅಷ್ಟು ಅಲ್ಲಿ ಬೆಳ್ತಂಗಡಿ ಕಡೆ ಊಟ ಮಾಡಿ ಈ ಕಡೆ ಮುಂದೆ ಬಂದಾಗ ಅದು ಒಳಗೇನ ಮುಂದೆ ಬಂದ್ವಿ. ಇಲ್ಲಿ ಬಂದ ಫಾಲ್ಸ್ಗೆ ಅಲ್ಲೇ ನಿಂತ್ವಿ. ಅಲ್ಲಿ ಜೀಪ್ ಅದು ಇದ್ವಿ. ಅವ್ರಿಗೆ ಕೇಳಿದ್ವಿ. ಬಟ್ ಅವ್ರ ಒಂದು ಜೀಪಿಗೆ 1,000 ರೂಪಾಯಿ ಅಂದ್ರೆ
ನಮ್ದು 13 ಮಂದಿ ಇರೋದು ನೋಡಿ 2 ಜೀಪ್ ಮಾಡ್ಬೇಕು ನೀವು ಅನ್ನತ್ರ. ಅದೇ ಕಾರಣದಿಂದ ಬಾಯ್ವಾಕ್ ಹೋಗ್ಬೋದು ಕೇಳಿದ್ವಿ, ಹೋಗ್ಬೋದು ಅಂತಂದ್ರೆ 1.5 ಕಿಲೋಮೀಟ್ರ್ ಅಂತ. ಸರಿ ಆಯ್ತು ಬಾಯ್ವಾಕ್ ಹೋದ್ರಾತ ಅಂದ್ಕೊಂಡು ಹಿಂಗೆ ಹೊಂಟೇವಿ. ನೇಚರ್ ಫೀಲ್ ಮಾಡ್ಕೊಂಡ ನಮ್ಗೀಗ ಸದ್ಯಕ್ಕೆ ಪಾರ್ಟ್ನರ್ ಆಗಿ ಪಿಂಟೋ ಅಣ್ಣವ್ರ ಕಂಪ್ನಿ ಕೊಡತ್ತಾರೆ. ಅವ್ರು ಆ್ಯಕ್ಚುಲಿ ಮುಂದೆ ಹೋದ್ರೆ ಕಾರಣಾಂತರಗಳಿಂದ ಅವ್ರನ್ನ ತಡೆದ್ವಿ. ಆಲ್ಮೋಸ್ಟ್ ಅಲ್ಲಿ ಈಗ ನಾವಿಲ್ಲಿರೋದು 6 ಮಂದಿ ಅಂದ್ರೆ 7 ಮಂದಿ ಆಲ್ರೆಡಿ ಮುಂದೆಗಾರ. ಈಗ ಎಲ್ಲ ಹುಡುಗರ ನಾವು ಹೋಗೋದಕ್ಕೆ ಹೊಂಟೀವಿ. ಅನ್ನಾತಾಯ್ತು ಫುಲ್ ಇದಾಗಿದೆ ಹೋಗೋಕೆ. ಇದು ಒಂದು ಆ್ಯಕ್ಚುಲಿ ಇದೊಂಥರ ಹೊಸದರ ಎಕ್ಸ್ಪೀರಿಯನ್ಸ್ ಅದಲ್ಲ ಬಣ್ಣೆ. ನಾರ್ಮಲ್ ನಾವು ನೋಡ್ಕೊಂಡು ಹೋಗ್ತಿದ್ದೀರಿ, ಬಟ್ ಈ ಥರ ಗಿಡ ಎಲ್ಲ ನೋಡೋಕೆ ಸಿಕ್ಕಿದ್ದಿಲ್ಲ ನಮಗೆ. ಪ್ರಾಕ್ಟೀಸ್ ಮಾಡ್ದಂಗೆ ಆಕೈತಿ. ಕಿಲೋಮೀಟರ್ ಒಂದು ಸೈಡ್ ಇನ್ನೊಂದು ಸೈಡ್ 12 ಕಿಲೋಮೀಟರ್, ಟೋಟಲ್ 24 ಕಿಲೋಮೀಟರ್ ಆಕೈತಿ. ಇದು 2 ಕಿಲೋಮೀಟರ್ ಪ್ರಾಕ್ಟೀಸ್ ಮಾಡ್ದಂಗೆ ಆಕೈತಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಆ್ಯಕ್ಚುಲಿ ಏನಂದ್ರೆ ಇದೆ ನಾಳೆಗೆ ಮೇನ್ ಪಿಕ್ಚರ್ ಇರೋದು ನಾಳೆ ನಮ್ದು. ಇದೇನು ನಾವು ಸಣ್ಣ ಪುಟ್ಟ ಟ್ರ್ಯಾಕ್ ಮಾಡತ್ತಲ್ಲ, ನಾಳೆಗೆ ಇದು ಪ್ರಿಪ್ರೇಷನ್ ಇದೆ ಅನ್ಕೋಬೋದು ನಾವು. ಹಾಗಾಗಿ ಹಿಂಗೆ ಹೊರಗಡೆ 1.5 ಕಿಲೋಮೀಟ್ರ್ ಅದೇನಾಗಿಲ್ಲ. ಅದೆಷ್ಟೈತೆ ಅಂತ ನಾಳಿದ 11 ಅಂತಾರೆ 12 ಅಂತಾರೆ, ಒಟ್ಟು 11-12 ಕಿಲೋಮೀಟರ್ ಒಂದು ಸೈಡ್. ನಾಳಿದ ಕುದುರೆಮುಖ ಪ್ಲ್ಯಾನ್ ಐತ್ರಿ, ಅದ್ರದ್ದು ಸಪ್ರೇಟ್ ಬ್ಲಾಗ್ ಹಾಕ್ತೀನಿ. ಅದೇನೈತಿ ಅದು 11-12 ಕಿಲೋಮೀಟ್ರ್ ಒಂದು ಸೈಡ್ ಅನ್ನತ್ತಾರ ಹೋಗ್ಬರೋ ಮಟ್ಟ. ಸ್ವಲ್ಪ ಫ್ಯಾಟ್ ಅಲ್ಲೇ ಇಳಿತೈತೆ ನಮ್ದು. ಹಿಂಗೆ ಹೋಗ್ಬೇಕು ನಾವು. ಆ್ಯಕ್ಚುಲಿ ಹಿಂಗೆ ಬರ್ತಾ ಕೇಳ್ಕೊಂಬಂದ್ರೆ ಇದೊಂದು ಬೋರ್ಡ್ ಐತಿ, ಆ ಬೋರ್ಡ್ ನೋಡ್ಕೊಂಡು ಹಿಂಗೆ ನಾಗತ್ತೆ ನೋಡ್ರಿ. ಇದು ಆ್ಯಕ್ಚುಲಿ ಪಿಂಟೋನ ಗೋಪ್ರದಾಗ ಮಾಡತ್ತೀನಿ ಇದು, ಯಾಕಂದ್ರೆ ನಮ್ಮ ಫೋನ್ ನಮ್ಮ ರೂಟ್ ತೊಗೊಂಡಿದ್ದಾರೆ. ಹೀಗಾಗಿ ಹಾಂ ಲಾಸ್ಟ್ ಯಾರಿಲ್ಲ ನಾವಷ್ಟೇ. ಅವ್ರು 7 ಜನ ಆಗ್ಯಾರ ಈಗ ಆಲ್ರೆಡಿ. ನೀವು ಎಷ್ಟು ಅಪ್ಡೇಟ್ ಆಗ್ಯಾರ ನಮ್ಮ ಹುಡುಗರು ತೊಗೊಂಡಲ್ಲೇ ಅವ್ರು ಹೇಳ್ತಾರಲ್ಲ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ ಹೇಳ್ಬೇಕು ನೀವು ಬ್ಲಾಗ್ದಾಗ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ಇವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಅಲ್ಲ ಅಲ್ಲ ಹುಡುಗರು ತೊಗೊಂತದ್ದು ತಗೋಬೇಕು. ನಮ್ಮ ಹುಡುಗರು ಆಲ್ರೆಡಿ ಈಗ ಟಿಕೆಟ್ ತೊಗೊಂಡು ಹೋಗಿದಾರಂತ ಇಲ್ಲಿಂದ. ಹೊರ ಹೇಳಿದ್ರೆ 13 ಮಂದಿ ಏನೋ ಅಂತ. ಆಲ್ರೆಡಿ 7 ಮಂದಿ ಹೋಗ್ಯಾರ, ನಾವು 6 ಮಂದಿ ಹೊಂಟೇವಿ. ಆ ಕಡೆಯಿಂದ ಹತ್ತಿದ್ವಿ, ಈ ಕಡೆಯಿಂದ ಮತ್ತೆ ಹೇಳ್ತೇವೆ ಈಗ. ಹುಡುಗರೇನೋ ಮುಂದೆ ಹೋಗ್ಯಾರಂತ, ಇವ್ರು ಯಾರೋ ಬೇರೆದವ್ರೆ, ನಮ್ಮ ಹುಡುಗರು ಇಲ್ಲಿಲ್ಲ. ಏನೋ ಹಂಗೇನೋ ಹೋಗಿದಾರಂತ. ಪಿಂಟು ಆ ಸೈಡ್ ಹೊಂಟ ನಾವ ರೋಡ್ ಪಾರ್ ಮಾಡ್ಕೊಂಡ ನೋಡ್ರಿ. ಇಲ್ಲೇನೋ ಹಿಂಗಾಷ್ಟು ಹೊಂಟ ನಾವು ಅಲ್ಲೇ. ನಾವು ಹಿಂಗಾಷ್ಟು ಹೋಗ್ಬೇಕು. ಇಲ್ಲೆಲ್ಲ ಫೋಟೋದು ಹೊಡ್ಕೊಳತ್ತಾರ, ಬರೀ ನಾವೊಂದೇ ಹೊಡ್ಕೊಳೋಣ ಅಂತ. ಏನು ನಾವು ನೋಡ್ಕೊಂಬಂದಿವಲ್ರಿ, ಅದು ಇದು ಫಾಲ್ಸ್. ಬಟ್ ಆ್ಯಕ್ಚುಲಿ ಇರ್ಮೈ ಫಾಲ್ಸ್ ಅಂದ್ರೆ ಈಗ ಮುಂದೇನು ಹೋಗ್ತೀವಿ ಅದಂತ. ನಾನು ಬಂದ್ಬಿಟ್ಲೆ ಫಸ್ಟ್ ಇದೆ ಫಾಲ್ಸ್ ಅಂತ ಅಂದ್ಕೊಂಡೆ, ಬಟ್ ಯಾರೋ ಹುಡುಗರು ಕಾಣಿಲ್ಲ ಮತ್ತು ಜಾಸ್ತಿ ಜನ ಕಾಣಿಲ್ಲ. ಹಂಗೆ ಮತ್ತೆ ಅಲ್ಲಿ ಕೇಳಿದ್ವಿ, ಮತ್ತು ಪಿಂಟು ಎಲ್ಲ ಹಿಂಗೆ ಹೋಗಿದ್ರಲ್ಲ, ಮತ್ತು ಅಲ್ಲಿ ಹೊಂಟಿದ್ರಿ ಇನ್ನಷ್ಟು ಮಂದಿ. ಗೊತ್ತಾಯ್ತು ಇದು ಮುಂದೆ ಫಾಲ್ಸ್ ಐತಂತ, ಮತ್ತು ಅದಕ್ಕೆ ಹಿಂಗೆ ಮುಂದೆ ಹೊಂಟೇರಿ. ಅಣ್ಣಾತಾಯ್ತು ಫಾಲ್ಸ್. ಅಷ್ಟು ವಿಸಿಟ್ ಮಾಡಬೇಕು ನೀವು. ಇದು ಚಲೋ ಐತಿ, ಇಲ್ಲಿ ಚಲೋ ಐತಿ ನೋಡ್ರಿ. 2 ಫಾಲ್ಸ್ ಸಿಗ್ತಾವೆ. ಈ ಸೈಡ್ ನೀರು ಹರಿತಾರೆ, ಆ ಸೈಡ್ ನೀರು ಹರಿತಾರೆ ನೋಡಿ. ಹಾಂ ಈಗ ನೋಡ್ರಿ, ಈ ಸೈಡ್ ಅಂದ್ರೆ ನೀರು ನಡೆಯತೈತಿ. ಆ ಸೈಡ್ ಈ ಸೈಡ್ ಅಂದ್ರೆ ಜಲಪಾತ ಹರಿಯತೈತಿ. ಆ ಸೈಡ್ ಅಂದ್ರೆ ಅಲ್ಲೊಂದು ಈಗ ಬಂದಲ್ಲ, ಅಲ್ಲೊಂದು ಜಲಪಾತ ಹರಿಯತೈತಿ. ಲಾಸ್ಟಿಗೆ ನಾವು 4 ಬಂದಿದ್ದೀವಿ. ಈಗ ಇಂಟರ್ವ್ಯೂ ಮುಂದೆ ಏನ ಆಲ್ಮೋಸ್ಟ್ ಇಲ್ಲೇ ಐತೆ ಅನ್ಸತ್ತೆ, ಸೌಂಡ್ ಬರತೈತಿ. ಇಲ್ಲೇ ಐತಿ, 100 ಮೀಟರ್ ಐತಂತ. ಇಲ್ಲಿ ಬೀಸುವಾಗ ಸ್ವಲ್ಪ ದೊಡ್ಡದೇ ಐತ್ರ ಇದು.
ಇಲ್ಲ ಮಸ್ತ್ ಐತ್ ನೋಡು. ಇಲ್ಲ ಸೈಕಲ್ ಐತಿ. ಇದು ಅನ್ನ ಹರಿತೈತಿ. ಇಲ್ಲೇ ಎಲ್ಲ ಹುಡುಗರಲ್ಲಿ ನಿಂತಾರೆ ಈಗ ಫೋಟೋ ಹೊಡ್ಕೊಳತ್ತಾರ. ಇಲ್ಲೇ ಸಣ್ಣಗ ನೀರಲ್ಲಿ ಇಳಿಯಾಕ ಕೊಡತ್ತಾರಂತ. ಮುಂದೆನೇ ಬಿಡಾತಿಲ್ಲ ಅಂತಲ್ಲೇ. ಇವಾಗ್ರು ಅಲ್ಲಿ ದಾರೆ ಹೋಗ್ತಾ ಇದ್ರಿ. ಅದಕ್ಕೆ ಬೆಸ್ಟ್ ಅಲ್ಲಿ ಹೋಗಿ ಆಟ ಆಡೋದು ಅನ್ನತ್ತಿದ್ರ ನೋಡ್ರಿ. ಎಲ್ಲ ಕಸ ತಂದಿಲ್ಲ ಫಾರೆಸ್ಟ್ ನಿಲ್ಸ್ಕೊಂತಾರೆ ಮಂದಿ. ಇವತ್ತು ನಿನಗೆ ಹೇಗಿಲ್ಲ ಈ ಕಡೆ ಅಷ್ಟೇ. ಸುಮ್ಮನೆ ಅಲ್ಲೇ ನೋಡಿ. ಹಾಂ ಫೋಟೋ ಇಳಾಕಿಲ್ಲ ಮಾರ ಫೋಟೋ ಹೊಡೆದು. ಅಲ್ಲಿಗೆ ನೋಡ್ಬೋದು ನೀವು ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಫಾಲ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ಹೊಳೆ ಬಂದಿರಿ. ಇಲ್ಲೊಂದು ಬ್ರಿಡ್ಜ್ ಐತಿ. ಮತ್ತೆ ನೋಡಿಲ್ಲ ಆಲ್ಮೋಸ್ಟ್ ಅಲ್ಲಿ ಬಾಯ್ಸ್ ಎಲ್ಲ ಚಿಲ್ ಮಾಡಾಕತ್ತಾರ. ನಾವು ಈಗ ನಮ್ಮ ಹುಡುಗರೆಲ್ಲ ಫೋಟೋ ಹೊಡಿತಾರೆ. ಇಲ್ಲಿಂದ ಮುಗಿತ ಫಾಲ್ಸ್ ನೋಡ್ಬೋದು ನೀವು ಎಷ್ಟು ಅನ್ನಾಗ್ತಾ ಇದೆ. ಈಗ ಆ್ಯಕ್ಚುಲಿ ಇನ್ನೊಂದು ಫಾಲ್ಸ್ ಹೋಗೋ ಪ್ಲ್ಯಾನ್ ಆಗೈತೆ ಅಂದ್ರೆ ಅದು ಟೈಮ್ ಆಗಿದ್ದ ಕಾರಣ ಕವರ್ ಆಗ್ಲಾರ್ದಕ್ಕೆ ಕ್ಯಾನ್ಸಲ್ ಆಗುತ್ತೆ. ಇದೇನೈತಿ ನಾಳೆಗೆ ಒಂದು ಇದಕ್ಕೊಂದು ಹೋಗೋದು ಅದೇ ನಾಳೆ ಯಾವುದೇ ನಾಳೆ ಹೊಂಟಿದ್ದೆ ಕುದುರೆಮುಖ ಟ್ರೆಕ್ಕಿಂಗಿಗೆ ನಾಳೆ ಹೊಂಟೇವಿ. ಅದು ಜಲ್ದಿ ಅದು ಹೋಗೋಕ್ಕಿಂತ ಮುಂಚೆ ಒಂದು ಫಾಲ್ಸ್ ಒಳಗೆ ಹೋಗಿ ಇನ್ನೊಂದು ಫಾಲ್ಸ್ ಐತಿ ಅದು ಹೋಗೋ ದಾರ್ಯಾಗ ಅಲ್ಲಿ ಹೋಗಿ ಅಲ್ಲಿ ಒಂದು ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಹೋಗಿ ಅದು ಅನಾಹುತೈತೆ ಒಂದು ಫಾಲ್ಸ್ ಅದನ್ನು ಟ್ರೈ ಮಾಡ್ತೀನಿ. ಮತ್ತು ನೋಡ್ರಿ ಇಲ್ಲಿ ಎಷ್ಟು ಸೈಕ್ ಐತಿ. ವೆದರ್ ಮಾತ್ರ ಅನಾಹುತೈತಿ ಈ ಕ್ಲೈಮೇಟಿಗೆ. ಮಸ್ಟ್ ನೀವು ವಿಸಿಟ್ ಮಾಡಲೇಬೇಕು. ಇದು ಆಲ್ಮೋಸ್ಟ್ ಅಲ್ಲ ಯಾರು ಇದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಲ್ಲ ಅನ್ಕೊತೀನಿ. ಇದು ಲೊಕೇಶನ್ ಬಗ್ಗೆ ಆಗಿರ್ಬೋದು, ಇದು ಫಾಲ್ಸ್ ಬಗ್ಗೆ ಆಗಿರ್ಬೋದು. ಫಸ್ಟ್ ಕರ್ನಾಟಕ ನಾನು ಅನ್ಕೊಂಡಿನಿ. ಬಟ್ ಯಾಕಂದ್ರೆ ನನಗೆ ಯಾವ ಸಿಕ್ಕಿಲ್ರಿ ಇಲ್ಲೇ ನಮ್ಮ ಕರ್ನಾಟಕದವ್ರು ಎಕ್ಸ್ಪ್ಲೋರ್ ಮಾಡಿದ್ದೆ. ಅದ ಕಾರಣದಿಂದ ಹೇಳ್ತೀನಿ. ಎಲ್ಲ ಹೊಂಟೇವಿ. ನಮ್ಮ ಗಿಕ್ ಮಾಮರ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಂಗಾಗಿ ಬರ್ರಿ ಹೋಗೋಣ ಅಂತ ಈಗ ರೂಮಿಗೆ ಹೋಗಿ ಚೆಕ್ಕಿನ್ ಆಗಕ್ಕೆ. ಚೆಕ್ಕಿನ್ ಆಗಿ ರೂಮಿಗೆ ಹೋಗಿ ಚೆಕ್ಕಿನ್ ಆಗಿ ಸ್ವಲ್ಪ ಈಗ ಫಸ್ಟ್ ಗಾಡಿ ಕಡೆ ಹೋಗ್ತೀವಿ. ನಡ್ಕೊಂಡು ಹೊಂಟೆ. ಆ್ಯಕ್ಚುಲಿ 1.5 ಕಿಲೋಮೀಟ್ರ್ ಇಲ್ಲಿದೆ. ಹೊರ ಪಿಕ್ಚರ್ ಹಾಕಿದ್ರೆ ಮತ್ತು ಆ್ಯಕ್ಚುಲಿ ಅದು ಒಂದು ಗಾಡಿಗೆ 500 ರೂಪಾಯಿನೂ ಹೇಳ್ತಿದ್ರಂತೆ. 2 ಗಾಡಿಗೆ 1,000 ರೂಪಾಯಿ ಕೊಡು ಅಂತ ಹೇಳಿದ್ರು. 1,000 ರೂಪಾಯಿ ಇದ್ರೆ ಟ್ರೆಕ್ಕಿಂಗ್ ಇರಂಗಿಲ್ಲ. ಅಲ್ಲಿಗೆ ಅರ್ಧಕ್ಕೆ ಬಿಡ್ತಾರೆ. ಮತ್ತೆ ಅಲ್ಲಿಂದ ನಡ್ಕೊಂತ ಹೋಗ್ಬೇಕು. ಅಲ್ಲಿಂದ 1,000 ರೂಪಾಯಿ ವೇಸ್ಟ್ ನಮ್ದು. ಅವ್ರು 1 ಕಿಲೋಮೀಟ್ರ್ ಕರ್ಕೊಂಬಂಗಿಲ್ಲ. ಆ್ಯಕ್ಚುಲಿ ಅಷ್ಟು ಬರಂಗಿಲ್ಲ. ಏನು ಮಾಡೋದು ಹಿಂಗಾದ್ರೆ ಹೆಂಗೆ ಕೆಲಸಕ್ಕೆ ಏನು ನಾವು ಟ್ರೆಕ್ಕಿಂಗ್ ಮಾಡೋಕ್ಕಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇನ್ನು ಹೆಲ್ದಿ ಹಾಕಿದ್ದೆ. ಆರಾಮ್ ಹೋಗ್ತೀವಿ ಮನೆಯಾಗಿದ್ದಾಗ. ಮುಂದೆ ಬ್ಲ್ಯಾಕ್ ಬಾಯ್ ಇಲ್ಲ ಮತ್ತೆ ಇದು ಒಂದ್ಸಲ ಲದಾಖ್ ವೈಬ್ ಕೊಡ್ತೈತಲ್ಲ ಇಲ್ಲಿಂದ ನೋಡಕ್ಕೆ. ಹಿಂಗೆ ವೈಬ್ ಸಾರಿ ಗಾಯ್ಸ್ ವೈಬ್ ವೈಬ್ ಬರ್ರಿ ಈಗ ಹೋಗಿ ಚೆಕ್ಕಿನ ಹೆಸರು ಫಸ್ಟ್ ಗಾಡಿ ಕಡೆ ಹೋಗ್ತೀವಿ. ಹಗರ್ ಕಡೆ ನಡ್ಕೊಂತ ಅವಶ್ಯ ನಡ್ಕೊಂಡು ಬಂದಿರಿ. ಈಗ ಹಗರ್ ಕಡೆ ನಡ್ಕೊಂಡು ಗಾಡಿ ಕಡೆ ಹೋಗಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಈಗ ಸಡೆ ನೋಡ್ರಿ ಈ ಥರ ಜೀಪ್ ಒಳಗೆ ಕರ್ಕೊಂಬರ್ತಾರೆ. Oh guys,
ಏನು ಸೈಕ್ ಐತೆ ನೋಡ್ರಿ ಇಲ್ಲಿಂದ ವ್ಯೂವ. ಬೈ ಇದೇನಪ್ಪ ಇದು ಮಸ್ತ್ ಇಲ್ಲೇ ಏಯ್ ವಿಡಿಯೋ ಮಾಡತ್ತಲ್ಲಿ ಸೈಕ್ ಇದೇ ಇರ್ಬೇಕು ನೋಡ್ರಿ. ಆ್ಯಕ್ಚುಲಿ ನಾವು ಹಂಗೇನೋ ಹೇಳಿದ್ವಿ ಈ ಬಸ್ ಸೈಕ್ ಕಾಣಿಸುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಗುಡ್ಡ ಮೋಡ ಇನ್ನೂ ತಪ್ಪಿಲ್ಲ. ನೀವು ಬರ್ರಿ, ಇದನ್ನೇ ಆ್ಯಕ್ಚುಲಿ ನೀವು ಫೀಲ್ ಮಾಡಿರಿ. ಸೈಕ್ ಐತಾ ಮತ್ತೆ ಮಸ್ತ್ ಹಿಂಗ ಗಾಡಿ ಅದು ಚಾಲು ಮಾಡ್ಕೊಂಡು ಶಾಪ್ಸ್ ಇದೆ ಅಂದ್ರೆ ಗಾಡಿಯಾಗ ಹವಾ ಹಾಕ್ಸಾಕತ್ತಾರ. 4 ಸೈಡ ಹವಾ ಕಡಿಮೆ ಆಗಿತ್ತಂತ. ಹಂಗಾಗಿ ಮತ್ತೆ ಇಲ್ಲೇ ಒಂದು ರೌಂಡ್ ಚಾನು ಕಟ್ಟಿಬೇಕಂತ ವಿಚಾರ ಮಾಡೀವಿ. ಅವ್ರು ಕುಂತ ಬರತ್ತಾರೆ ಈಗ. ಬರ್ರಿ ಇಲ್ಲೇ ಹೋಗಿ ಚಾಯ್ ಕುಡಿಯೋದೊಂದು ವ್ಯವಸ್ಥೆ ಮಾಡಿ ಚಾಯ್ ಕುಡಿದು ಮಾತ್ರ ರೂಮ್ ಕಡೆ ಹೋಗೋಣ ಅಂತ. ಆದರೆ ಭಯಂಕರ ಐತ್ರಿ ಮಳೆ ಮಾತ್ರ ಅಂತ. ಫೈನಲಿ ಇಲ್ಲಿ ಬಂದೇವ್ರಿ. ಇದು ಸೀತಾ ಹೋಟೆಲ್ ಅಂತ ಬುಕ್ ಮಾಡಿದಾರೆ ನಮ್ಮ ಆಕಾಶ್ ಬಾಹುಬಲಿ ಅವರ. ಇಲ್ಲಿ 8 ಗಂಟೆ ಐತಿ, ಕರೆಕ್ಟ್ ರೀಚ್ ಆಗೀವಿ. ಇಲ್ಲಿ ಯಾವುದೋ ಊರಂದಿದೆ, ಅವಾಗ ಇನ್ನೊಂದ್ಸಲ ಹೇಳ್ತೀನಿ ನಿಮ್ಗೆ ಯಾವ ಊರಂತ. ಇಲ್ಲಿಂದ ಕಾರ್ಕಳ ಸಾರಿ ಕಾರ್ಕಳ ಊರದಾಗ ಇಲ್ಲಿ ಹೋಟೆಲ್ ಬುಕ್ ಮಾಡ್ಯಾರಿ. ನೀವು ಬರ್ರಿ ಹೋಗೋಣ ಅಂತ. ನಮಸ್ಕಾರ ರೀ. ಈಗ ಆ್ಯಕ್ಚುಲಿ ರೂಮಿಗೆ ಬಂದ್ವಿ. ನೋಡಿದ್ರಿ ಲಾಡ್ಜ್ ಎಲ್ಲ ಈಗ ರೂಮ್ನಾಗ ಕುಂತ ವಿಡಿಯೋ ಮಾಡತ್ತೀನಿ. ಏನಪ್ಪ ಅಂದರೆ ಈಗ ಬಂದು ಇಲ್ಲಿ ಈಗ ರೆಸ್ಟ್ ಮಾಡ್ಬೇಕು. ಈಗ ನಾಳೆದು ಒಂದಿಷ್ಟು ಪ್ಲ್ಯಾನ್ಸ್ ಇದಾವೆ. ಕುದುರೆಮುಖ ಮತ್ತು ಆ್ಯಕ್ಚುಲಿ ಒಂದು ಫಾಲ್ಸ್ಗೆ ಹೋಗಿ ಇಲ್ಲೇ ಬೆಳಗ್ಗೆ ಇಲ್ಲಿಂದ ಜಲ್ದಿ 6-7 ಗಂಟೆಗೆ ಹಿಂಗೇನೋ ಪ್ಲ್ಯಾನ್ ಮಾಡಿದ್ದೀವಿ. ಅದ್ರ ಬಗ್ಗೆ ನಾಳೆ ನಿಮ್ಗೆ ಅದ್ರ ಜೊತೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾಕಂದ್ರೆ ಹುಡುಗರು ಅದೇವಿ. ಅದು ಐ ಥಿಂಕ್ ಸಮ್ ಪ್ಲ್ಯಾನ್ಸ್ ದೋಸ್ತ ಜೋಡಿ ಇದ್ದಾಗ ಪ್ರಾಪರ್ ವರ್ಕ್ ಆಗೋಲ್ಲ. ಸ್ಪೆಷಲಿ ಒಂದು ಇದ್ರೆ ಆಕೈತಿ, ಮತ್ತು 4-5 ಮಂದಿ ಇದ್ದಾಗ ಜಲ್ದಿ ಥಿಂಗ್ಸ್ ವರ್ಕ್ ಆಗೋದಿಲ್ಲ. ಬಟ್ ಇವಾಗ ಪ್ರೆಸೆಂಟ್ ಈಗ ರೂಮ್ನಾಗ ಅದೇವಿ. ಎಲ್ಲರೂ ಫ್ರೆಶಪ್ ಆಗತ್ತಾರೆ. ಈಗ ಆಲ್ರೆಡಿ 9-15 ಹಿಂಗೆ ಆಗೈತಿ. ಈಗ ಇಲ್ಲೇ ಆ್ಯಕ್ಚುಲಿ ಇವಾಗ ಹೋಟೆಲ್ಲು ಐತಿ. ಇವಾಗ ಊಟ ಇಲ್ಲೇ ಊಟ ಮಾಡ್ಬೋದು. ಇಲ್ಲ ಹೊರಗೆ ಆ್ಯಕ್ಚುಲಿ ಹುಡುಗರು ಏನಂತ ಹೊರಗೆ ಗಾಡಿ ತಂದಂಗಿದ್ರು ಹೊರಗೆ ಹೋಗಿ ಬೇರೆ ಕಡೆ ಊಟ ಮಾಡೋದು ಅಷ್ಟೇ ಆಕೈತಿ. ಮತ್ತು ಬಜೆಟ್ ಮೀರಿ ಹೋಗ್ತೈತಿ ಅನ್ನೋದೊಂದು ಚಾಲೆಂಜಿಂಗ್ ಐತಿ. ಹಾಗಾಗಿ ಹೊರಗಡೆ ಬೇರೆ ಕಡೆ ಹೋಟೆಲ್ ನೋಡ್ಕೊಂಡು ಊಟ ಮಾಡ್ಕೊಂಡು ಬರೋ ಪ್ಲ್ಯಾನ್ ಐತ್ರಿ. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಅಲ್ಲ ಹಿಡನ್ ಪ್ಲೇಸ್ ಅಂತ ಅನ್ಬೋದು ನಿಮಗೆ. ನೀವು ಆಲ್ಮೋಸ್ಟ್ ಅಲ್ಲಿ ಈ ಸೈಡ್ ಬಂದರೆ ಚಿಕ್ಕಮಗಳೂರು ಕಡೆ ನೀವು ಧರ್ಮಸ್ಥಳ ಆಗಿರ್ಬೋದು, ಎಲ್ಲಿ ಧರ್ಮಸ್ಥಳ ಕಡೆಯಿಂದ ಅಲ್ಲೇ ನಿಯರ್ ಐತಿ. ನಿಮ್ಗೆ ಜಲ್ದಿ ಮಸ್ತ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮತ್ತು ಆ್ಯಕ್ಚುಲಿ ಪರ್ ಪರ್ಸನ್ ಟಿಕೆಟ್ 50 ರೂಪಾಯಿ ಇರ್ತಾರೆ. ಮತ್ತು ಜಲ ಸದ್ಯತೆ ಭಾಳ ಅದಾವ. ಅಂದ್ರೆ ನೀರು ಬಿದ್ದೈತಿ. ನೀರು ಹಂಗೆ ಐತ್ರಿ, ಭಾಳ ಇತ್ತು. ನೀವು ಬರ್ರಿ, ಮಸ್ಟ್ ವಿಸಿಟ್ ಮಾಡಿರಿ. ಮತ್ತು ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮತ್ತು ನಮ್ಮದು ಬ್ಲಾಗ್ ಹೆಂಗಿತ್ತು ಎರಡೂ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಿಂಗೆ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ ಜೈ ಕರ್ನಾಟಕ, ಜೈ ಕರ್ನಾಟಕ.